ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀವು ಇತಿಹಾಸದ 10 ಯಾವ ವಿಷಯಗಳ ಬಗ್ಗೆ ತಿಳಿಯಲಿದ್ದೀರಿ ಅಂದರೆ ಅವುಗಳ ರಹಸ್ಯವನ್ನು ಬಗೆಹರಿಸುವ ಪ್ರಯತ್ನವನ್ನು ಹಲವಾರು ವರ್ಷಗಳಿಂದ ಮಾಡಲಾಗುತ್ತಿದೆ. ಆದರೆ ಈ ರಹಸ್ಯಗಳು ಈಗಲೂ ಕೂಡ ಒಂದು ಬಗೆಹರಿಸಲಾಗದ ಒಗಟಾಗಿರುತ್ತೆ. ಸೊ ನಾವಿನ್ನು ತಡ ಮಾಡದೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಂಬರ್ 1, ಶ್ರೌಡ್ ಆಫ್ ಟುರಿನ್. ಇದೊಂದು ಐತಿಹಾಸಿಕ ಬಟ್ಟೆಯಾಗಿದೆ. ಇದನ್ನು ಇಟಲಿಯ ಟ್ಯುರಿನ್ ನಗರದ ಸೈಂಟ್ ಜಾನ್ ದ ಬ್ಯಾಪ್ಟಿಸ್ಟ್ ಚರ್ಚ್ನಲ್ಲಿ ಇಡಲಾಗಿದೆ. ಈ ಬಟ್ಟೆಯ ಮೇಲೆ ಒಬ್ಬ ಮನುಷ್ಯನ ಚಿತ್ರವನ್ನು ಮಾಡಲಾಗಿದೆ. ಏನು ಹೇಳಲಾಗುತ್ತೆ ಅಂದ್ರೆ ಈ ಚಿತ್ರವು ಜೀಸಸ್ನದ್ದು ಎಂದು. ಅದೇ ರೀತಿ ಏನು ನಂಬಲಾಗುತ್ತೆ ಅಂದ್ರೆ ಶಿಲುಬೆಗೆ ಏರಿಸಿದ ನಂತರ ಜೀಸಸ್ ಕ್ರೈಸ್ಟ್ನನ್ನು ಇದೇ ಬಟ್ಟೆಯಿಂದ ಸುತ್ತಿ ಸಮಾಧಿ ಮಾಡುವುದಕ್ಕಿಂತ ಮುಂಚೆ ಇಡಲಾಗಿತ್ತೆಂದು ಮತ್ತು ಈ ಬಟ್ಟೆಯ ಮೇಲೆ ಇರುವಂತಹ ಮನುಷ್ಯನ ದೇಹದ ಆಕೃತಿಯು ಜೀಸಸ್ನದ್ದೇ ಎಂದು ನಂಬಲಾಗುತ್ತೆ. ರಿಸರ್ಚರ್ಗಳು ಈ ಬಟ್ಟೆಯ ಬಗ್ಗೆ ಬಹಳಷ್ಟು ತನಿಖೆಯನ್ನು ಮಾಡಿದ್ದರು. ಇದರ ಕಾರ್ಬನ್ ಡೇಟಿಂಗ್ ಮಾಡಿದಾಗ ಇದು 12 ಅಥವಾ 13ನೇ ಶತಮಾನದ್ದೆಂದು ಅಂದಾಜಿಸಲಾಗಿತ್ತು. ಆದರೆ ಜೀಸಸ್ 2000 ವರ್ಷಗಳಷ್ಟು ಹಿಂದಿನವರಾಗಿದ್ದಾರೆ. ಒಬ್ಬ ಇಟಾಲಿಯನ್ ಫಿಸಿಸಿಸ್ಟ್ ಏನು ಹೇಳ್ತಾರೆ ಅಂದ್ರೆ ಯಾವುದೇ ಸೈಂಟಿಫಿಕ್ ಉಪಕರಣಗಳಿಂದ ಈ ಬಟ್ಟೆ ಜೀಸಸ್ನದ್ದು ಎಂದು ಸಾಬೀತುಪಡಿಸಲು ಸಾಧ್ಯವೇ ಇಲ್ಲ. ಅದೇ ರೀತಿ ರಿಸರ್ಚರ್ಗಳು ಇದನ್ನು ಸಂಪೂರ್ಣವಾಗಿ ಸುಳ್ಳು ಎಂದು ಸಾಬೀತುಪಡಿಸುವಲ್ಲಿ ಕೂಡ ವಿಫಲರಾಗಿದ್ದಾರೆ. ಸೊ ಈ ಬಟ್ಟೆಯು ಎಲ್ಲಿಂದ ಬಂತು ಎಂಬುದು ಇಲ್ಲಿಯವರೆಗೆ ರಹಸ್ಯವಾಗಿಯೇ ಉಳಿದಿದೆ. ಅದೇ ರೀತಿ ಈ ಬಟ್ಟೆಯಲ್ಲಿರುವ ಮನುಷ್ಯನ ಆಕೃತಿ ಕೂಡ ಒಂದು ರಹಸ್ಯವಾಗಿಯೇ ಇದೆ. ನಂಬರ್ 2, ಜಾನ್ ಎಫ್ ಕೆನೆಡಿ ಅಮೆರಿಕದ ಜನಪ್ರಿಯ ಪ್ರೆಸಿಡೆಂಟ್ಗಳಲ್ಲಿ ಒಬ್ಬರಾಗಿದ್ದರು. 22 ನವೆಂಬರ್ 1963ರಲ್ಲಿ ಇವರನ್ನು ಸಾರ್ವಜನಿಕವಾಗಿ ಹತ್ಯೆ ಮಾಡಲಾಗಿತ್ತು. ನಂತರ ಲೀ ಹಾರ್ವಿಯ ಸ್ವಾರ್ಡ್ನನ್ನು ಜಾನ್ ಎಫ್ ಕೆನೆಡಿಯ ಹತ್ಯೆ ಮಾಡಿದ್ದ ಎಂದು ಹೇಳಲಾಗಿದೆ. ಇವರ ಹತ್ಯೆಯಾಗಿ 61 ವರ್ಷಗಳು ಆಗಿದ್ದರೂ ಈಗಲೂ ಹೆಚ್ಚಿನ ಜನರು ಬಹುಶಃ ಲೀ ಹಾರ್ವಿಯ ಸ್ವಾರ್ಡ್ ಅಸಲಿ ಕೊಲೆಗಾರನಲ್ಲ ಎಂದು ಹೇಳ್ತಾರೆ. ಯಾಕಂದ್ರೆ ಯಾವಾಗ ಜಾನ್ ಎಫ್ ಕೆನೆಡಿಗೆ ಗುಂಡು ಹಾರಿಸಲಾಗಿತ್ತೋ ಆಗ ಈತ ಅವರ ಕಾರ್ನಿಂದ ತುಂಬಾನೇ ದೂರದಲ್ಲಿದ್ದನಂತೆ. ಪ್ರೆಸಿಡೆಂಟ್ನ ಹತ್ಯೆ ಮಾಡಿದವರು ಬೇರೆ ವ್ಯಕ್ತಿ ಎಂದು ಜನರು ನಂಬುತ್ತಾರೆ ಮತ್ತು ಆತ ಗುಂಡು ಹಾರಿಸಿದ ನಂತರ ಅಲ್ಲಿಂದ ಓಡಿ ಹೋಗಿದ್ದನೆಂದು ಹೇಳ್ತಾರೆ. ಆದರೆ ನಾವೀಗ ಹೇಳಲಿರುವ ರಹಸ್ಯವು ಒಬ್ಬ ಮಹಿಳೆಯ ಬಗ್ಗೆಯಾಗಿದೆ. ಯಾವಾಗ ಪ್ರೆಸಿಡೆಂಟ್ ಕೆನೆಡಿಗೆ ಗುಂಡು ಹಾರಿಸಲಾಗಿತ್ತೋ ಆಗ ಅವರ ಕಾರಿನ ಅಕ್ಕಪಕ್ಕ ಬಹಳಷ್ಟು ಜನರು ಸೇರಿದ್ದರು. ಅದೇ ರೀತಿ ಮೀಡಿಯಾದ ಜನರು ಕೂಡ ಇದ್ದರು. ಅವರು ಈ ಘಟನೆಯನ್ನು ಪೂರ್ತಿಯಾಗಿ ರೆಕಾರ್ಡ್ ಕೂಡ ಮಾಡಿದ್ದರು. FBI ಪ್ರೆಸಿಡೆಂಟ್ನ ಹತ್ಯೆಯ ಫೋಟೋಗ್ರಾಫ್ಗಳನ್ನು ನೋಡುತ್ತಿರುವಾಗ ಅವರಿಗೆ ಒಬ್ಬ ಮಹಿಳೆಯು ಕಾಣಿಸ್ತಾಳೆ. ಆಕೆ ಹೆಡ್ ಸ್ಕಾರ್ಫ್ ಧರಿಸಿದ್ದಳು, ಹಾಗಾಗಿ ಆಕೆಯ ಮುಖವು ಸರಿಯಾಗಿ ಕಾಣಿಸುತ್ತಿರಲಿಲ್ಲ. ಈ ಮಹಿಳೆಯ ಕೈಯಲ್ಲಿ ಬಹುಶಃ ಕ್ಯಾಮರಾ ಇದ್ದಂತೆ FBIಗೆ ಅನ್ನಿಸುತ್ತೆ ಮತ್ತು ಆಕೆ ಆ ಘಟನೆಯ ಫೋಟೋಸ್ ತೆಗೆಯುತ್ತಿರುತ್ತಾಳೆ. ಹಾಗಾಗಿ ನಂತರ ಈ ಮಹಿಳೆಯನ್ನು ಹುಡುಕಲು ಬಹಳಷ್ಟು ಪ್ರಯತ್ನ ಮಾಡಲಾಗುತ್ತೆ, ಆದರೆ ಆಕೆಯ ಯಾವುದೇ ಕುರುಹು ಕೂಡ ಸಿಗೋದಿಲ್ಲ. ನಂತರ FBI ಈ ಮಹಿಳೆಗೆ ಅಪೀಲ್ ಮಾಡೋದು ಏನಂದ್ರೆ ಆಕೆ ಹೊರಗಡೆ ಬಂದು ಆ ಸಮಯದಲ್ಲಿ ಆಕೆ ತೆಗೆದ ಚಿತ್ರಗಳನ್ನು ಅವರಿಗೆ ನೀಡಬೇಕೆಂದು. ಇದರಿಂದ ಆ ಕೇಸ್ನಲ್ಲಿ ಯಾವುದಾದರೂ ಸಹಾಯವಾಗಬಹುದೆಂಬುದು FBIನ ನಂಬಿಕೆಯಾಗಿತ್ತು. ಆದರೆ ಆ ಮಹಿಳೆ ಎದುರಿಗೆ ಬರಲೇ ಇಲ್ಲ. ಆಕೆ ಯಾರೆಂದು ಯಾರಿಗೂ ತಿಳಿದಿರಲಿಲ್ಲ. FBIಗೆ ಯಾವ ವಿಷಯವು ತುಂಬಾ ವಿಚಿತ್ರವಾಗಿ ಅನ್ನಿಸಿತ್ತು ಅಂದ್ರೆ ಈ ಘಟನೆಯ ಸಂದರ್ಭದಲ್ಲಿ ಈ ಮಹಿಳೆಯ ಬಿಹೇವಿಯರ್ ತುಂಬಾನೇ ಅನುಮಾನಾಸ್ಪದವಾಗಿತ್ತು. ಅಲ್ಲಿದ್ದ ಎಲ್ಲ ಜನರು ತಮ್ಮ ಜೀವ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದರೆ ಈ ಮಹಿಳೆ ಯಾವುದೇ ಭಯವಿಲ್ಲದೆ ನಿಂತು ಫೋಟೋಸ್ ತೆಗೆಯುವಲ್ಲಿ ವ್ಯಸ್ತವಾಗಿದ್ದಳು. ಆದರೆ ಇಲ್ಲಿಯವರೆಗೆ ಈ ಮಹಿಳೆಯು ಯಾರೆಂದು ತಿಳಿಯಲು ಅಸಾಧ್ಯವಾಗಿದೆ. ಇದರ ಬಗ್ಗೆ ಹಲವಾರು ಸಿದ್ಧಾಂತಗಳು ಸೃಷ್ಟಿಯಾಗಿತ್ತು. ಒಂದು ಸಿದ್ಧಾಂತದ ಪ್ರಕಾರ ಈ ಮಹಿಳೆಯೇ ಅಸಲಿ ಕೊಲೆಗಾರ ಮತ್ತು ಈಕೆಯ ಕೈಯಲ್ಲಿ ಕ್ಯಾಮರಾ ಅಲ್ಲ, ಬದಲಿಗೆ ಗನ್ ಇತ್ತು ಎಂಬುದಾಗಿದೆ. ಈ ಮಹಿಳೆಗೆ ನಂತರ ಬಬುಷ್ಕಾ ಲೇಡಿ ಎಂಬ ಹೆಸರು ಬಂತು. ಇದು ಯಾಕಂದ್ರೆ ಈ ಮಹಿಳೆ ತನ್ನ ತಲೆಯ ಮೇಲೆ ಧರಿಸಿದ್ದ ಹೆಡ್ ಸ್ಕಾರ್ಫ್ ಅನ್ನು ಸಾಧಾರಣವಾಗಿ ರಷ್ಯನ್ ಗ್ರ್ಯಾಂಡ್ ಮದರ್ ಧರಿಸುತ್ತಾರೆ ಮತ್ತು ರಷ್ಯನ್ ಭಾಷೆಯಲ್ಲಿ ಗ್ರ್ಯಾಂಡ್ ಮದರ್ಗೆ ಬಬುಷ್ಕಾ ಎಂದು ಹೇಳಲಾಗುತ್ತೆ. ನಂಬರ್ 3, ಸ್ನೇಹಿತರೆ, ನೀವು 15ನೇ ಶತಮಾನದ ಒಂದು ಪೇಂಟಿಂಗ್ನಲ್ಲಿ UFO ಅಥವಾ ಏಲಿಯನ್ ವಾಹನವನ್ನು ನೋಡಬಹುದು ಎಂದು ಊಹಿಸಿರ್ತೀರಾ? ಹೌದು, ನೀವು ಇದನ್ನು ನಂಬದೇ ಇದ್ರೂ ಕೂಡ ಹೆಚ್ಚಿನ ಇತಿಹಾಸಕಾರರು ನಮ್ಮ ಪೂರ್ವಜರಿಗೆ ಏಲಿಯನ್ ಬಗ್ಗೆ ಅನುಮಾನಗಳು ಮತ್ತು ಅನಿಸಿಕೆಗಳಿತ್ತು ಎಂದು ನಂಬುತ್ತಾರೆ. ಅದೇ ರೀತಿ ಈಗ ಈ ಏಲಿಯನ್ ಬಗೆಗಿನ ಮಾತು ನಮ್ಮಲ್ಲಿ ಹೊಸತೇನಲ್ಲ. ಇತಿಹಾಸಕಾರರು ಪ್ರಾಚೀನ ಕಾಲದಿಂದಲೇ ಜನರಿಗೆ ಆಕಾಶದಲ್ಲಿ UFO ಕಾಣಿಸುತ್ತಿತ್ತು ಎಂದು ನಂಬುತ್ತಾರೆ. ಅದೇ ರೀತಿ ಆಗಿನ ಚಿತ್ರಕಾರರು ಇದನ್ನು ತಮ್ಮ ಪೇಂಟಿಂಗ್ನಲ್ಲಿ ತೋರಿಸಿಯೂ ಇದ್ದರು. ಇದರಲ್ಲಿ ಒಬ್ಬ ಇಟಲಿಯ ಪೇಂಟರ್ ಆದಂತಹ ಡೊಮೆನಿಕೋ ಗಿರ್ಲಾಂಡಾಯೋ. ಈತನು 15ನೇ ಶತಮಾನದಲ್ಲಿ ಒಂದು ಪೇಂಟಿಂಗ್ ರಚಿಸಿದ್ದನು. ಅದರ ಹೆಸರು ಮಡೋನಾ ವಿತ್ ಸೈಂಟ್ ಜಿಯೋವನ್ನಿನೋ. ಈ ಪೇಂಟಿಂಗ್ನ ಬ್ಯಾಕ್ಗ್ರೌಂಡ್ನಲ್ಲಿ ಒಬ್ಬ ಮನುಷ್ಯನಿದ್ದಾನೆ.
ಆತ ತನ್ನ ಕೈಯನ್ನು ಮುಖದ ಮೇಲೆ ಇರಿಸಿದ್ದಾನೆ ಮತ್ತು ಆಕಾಶದಲ್ಲಿ ಕಾಣುತ್ತಿರುವ ಒಂದು ವಿಚಿತ್ರವಾದ ವಸ್ತುವನ್ನು ನೋಡುತ್ತಿದ್ದಾನೆ. ಈ ಪೇಂಟಿಂಗ್ ನಲ್ಲಿ ಚಿತ್ರಕಾರನು ನಮಗೋಸ್ಕರ ಒಂದು ಸಂದೇಶವನ್ನು ಬಿಟ್ಟು ಹೋಗಿದ್ದಾನೆ ಎಂದು ನಂಬುವ ಹಲವಾರು ಜನರಿದ್ದಾರೆ. ಈ ಸಂದೇಶವು ಹೇಗೆ ಆಗಿನ ಜನರು ಏಲಿಯನ್ ಜೊತೆಗೆ ಸಂಪರ್ಕದಲ್ಲಿದ್ದರು ಎಂಬುದಾಗಿದೆ. ಆದರೆ ಈ ಸಿದ್ಧಾಂತವು ಸುಳ್ಳು ಎಂದು ಹೇಳುವ ಜನರು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿದ್ದಾರೆ. ಸೊ ಈ ಜನರು ಏನು ಹೇಳ್ತಾರೆ ಅಂದ್ರೆ ಇದೊಂದು ಧಾರ್ಮಿಕ ಪೇಂಟಿಂಗ್ ಆಗಿದೆ, ಹಾಗಾಗಿ ಇದರಲ್ಲಿರುವ ಈ ಮಿಸ್ಟೀರಿಯಸ್ ವಸ್ತು ಏಲಿಯನ್ ಆಗಿರದೆ ಒಬ್ಬ ದೇವದೂತನಾಗಿದ್ದಾನೆ ಎಂದು. ಹಾಗಾಗಿ ಇದರಲ್ಲಿ ಯಾವುದು ನಿಜವೆಂದು ಯಾರಿಗೂ ತಿಳಿದಿಲ್ಲ. ಆದರೆ ಈ ರಹಸ್ಯಮಯವಾದ ವಸ್ತುವನ್ನು ನೋಡಿದ್ರೆ ಇದೊಂದು ದೇವದೂತನಂತೆ ಕಾಣದೆ ಒಂದು ಹಾರುವ ತಟ್ಟೆಯಂತೆಯೇ ಕಾಣುತ್ತೆ ಎಂಬುದು ನಿಜ. ನಂಬರ್ 4. 1888ರಲ್ಲಿ ಆಗಸ್ಟ್ನಿಂದ ನವೆಂಬರ್ವರೆಗೆ ಲಂಡನ್ನ ವೈಟ್ ಚಾಪೆಲ್ ಜಿಲ್ಲೆಯಲ್ಲಿ ಒಂದರ ಮೇಲೆ ಒಂದರಂತೆ ಒಟ್ಟು 5 ಮಹಿಳೆಯರ ಕೊಲೆಯಾಗುತ್ತೆ. ಕೊಲೆಗಾರನು 5 ಮಹಿಳೆಯರ ಹತ್ಯೆಯನ್ನು ಒಂದೇ ರೀತಿಯಲ್ಲಿ ಮಾಡಿದ್ದ. ಪೊಲೀಸರಿಂದ ಈ ಕೊಲೆಗಾರನನ್ನು ಹುಡುಕುವಲ್ಲಿ ಬಹಳಷ್ಟು ಪ್ರಯತ್ನವನ್ನು ಮಾಡಲಾಗುತ್ತೆ, ಆದರೆ ಇದರಲ್ಲಿ ಅವರು ವಿಫಲರಾಗಿರುತ್ತಾರೆ. ಅದೇ ಸಮಯದಲ್ಲಿ ಒಂದು ಅನಾಮಧೇಯ ಪತ್ರವು ಸಿಗುತ್ತೆ. ಆ ಪತ್ರವನ್ನು ಬರೆದಿದ್ದವನು ತಾನೇ ಅಸಲಿ ಕೊಲೆಗಾರನೆಂದು ಹೇಳಿದ್ದ. ಪತ್ರದಲ್ಲಿ ಆತ ತನ್ನ ಹೆಸರನ್ನು ಜಾಕ್ ದ ರಿಪ್ಪರ್ ಎಂದು ಹೇಳಿಕೊಂಡಿದ್ದ. ಪೊಲೀಸರ ತನಿಖೆಯ ನಂತರ ಏನು ತಿಳಿಯುತ್ತೆ ಅಂದ್ರೆ ಆ ಪತ್ರವು ಒಂದು ಸುಳ್ಳಾಗಿತ್ತು ಎಂದು. ಆದರೆ ಆ ಸಮಯಕ್ಕೆ ಜಾಕ್ ದ ರಿಪ್ಪರ್ ಎನ್ನುವ ಹೆಸರು ಲಂಡನ್ನ ವೈಟ್ ಚಾಪೆಲ್ನಲ್ಲಿ ಪೂರ್ತಿಯಾಗಿ ಹರಡಿತ್ತು. ಜನರು ಆ ಕೊಲೆಗಾರನನ್ನು ಇದೇ ಹೆಸರಿನಿಂದ ಕರೆಯತೊಡಗಿದ್ದರು. ಹಲವಾರು ಪ್ರಯತ್ನಗಳ ನಂತರವೂ ಆ 5 ಹತ್ಯೆಗಳನ್ನು ಮಾಡಿದವನು ಯಾರೆಂದು ತಿಳಿಯಲು ಸಾಧ್ಯವಾಗಲೇ ಇಲ್ಲ. ಈ ಘಟನೆಯಾದ 130 ವರ್ಷಗಳ ನಂತರ ಈಗ ಕೂಡ ಈ ಮಿಸ್ಟ್ರಿಯಲ್ಲಿ ಜನರು ತಮ್ಮ ಇಂಟ್ರೆಸ್ಟ್ ತೋರಿಸುತ್ತಾರೆ. ನಂಬರ್ 5. ಭಾರತದ ಪ್ರಾಚೀನ ಸಿಂಧೂ ನಾಗರಿಕತೆಯು ಒಂದು ತುಂಬಾನೇ ವಿಕಸಿತವಾದ ನಾಗರಿಕತೆಯಾಗಿತ್ತು. 1920ರ ದಶಕದಲ್ಲಿ ಈ ನಾಗರಿಕತೆಯ 2 ದೊಡ್ಡ ನಗರಗಳಾದ ಹರಪ್ಪ ಮತ್ತು ಮೊಹೆಂಜೊದಾರದ ಅನ್ವೇಷಣೆಯಾಗಿತ್ತು. ಈ ನಾಗರಿಕತೆಯ ಪ್ರಾರಂಭವು ಸರಿಸುಮಾರು 5000 ವರ್ಷಗಳ ಹಿಂದೆ ಆಗಿತ್ತೆಂದು ನಂಬಲಾಗಿದೆ. ಈ ನಾಗರಿಕತೆಯ ಜನರು ಆ ಸಮಯದಲ್ಲಿ ಬಹಳ ಆಧುನಿಕತೆಯಿಂದ ಕೂಡಿದ್ದರು. ಹರಪ್ಪ ಮತ್ತು ಮೊಹೆಂಜೊದಾರದಲ್ಲಿ ಸಿಕ್ಕ ಅವಶೇಷಗಳಿಂದ ತಿಳಿಯುವುದು ಏನಂದ್ರೆ ಈ ನಗರದ ಜನರು ಜೀವನವನ್ನು ಅತ್ಯಂತ ಉತ್ತಮವಾಗಿ ಸಾಗಿಸುವ ದಾರಿಯನ್ನು ಕಂಡುಕೊಂಡಿದ್ದರು. ಈ ಜನರು ಬೇಯಿಸಿದಂತಹ ಇಟ್ಟಿಗೆಯಿಂದ ಮಾಡಿದ ಮನೆಗಳಲ್ಲಿ ವಾಸ ಮಾಡುತ್ತಿದ್ದರು. ಈ ನಗರದಲ್ಲಿ ದೊಡ್ಡ ಭವನಗಳು ಮತ್ತು ಉದ್ದನೆಯ ಕಟ್ಟಡಗಳನ್ನು ಕೂಡ ನಿರ್ಮಿಸಲಾಗಿತ್ತು. ಮನೆಗಳಲ್ಲಿ ಉಪಯೋಗಿಸಿದ ನೀರು ಹೋಗಲು ಅಚ್ಚುಕಟ್ಟಾದ ಚರಂಡಿಯ ವ್ಯವಸ್ಥೆಯೂ ಇತ್ತು. ಅದೇ ರೀತಿ ಜನರು ಸ್ನಾನ ಮಾಡುವಂತಹ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಅನ್ನು ಕೂಡ ಕಟ್ಟಲಾಗಿತ್ತು. ಆದರೆ ಒಂದು ಪ್ರಶ್ನೆಯು ಇತಿಹಾಸಕಾರರನ್ನು ಹಲವಾರು ವರ್ಷಗಳಿಂದ ಕಾಡುತ್ತಿದೆ. ಅದು ಏನಂದ್ರೆ ಹೇಗೆ ಇಷ್ಟೊಂದು ದೊಡ್ಡ ಮತ್ತು ವಿಕಸಿತಗೊಂಡ ನಾಗರಿಕತೆಯ ಅಂತ್ಯವಾಯಿತು ಎಂದು. ಸಿಂಧೂ ನಾಗರಿಕತೆಯ ಬಗ್ಗೆ ತಿಳಿದು 100 ವರ್ಷಕ್ಕಿಂತಲೂ ಹೆಚ್ಚಾಗಿದೆ. ಆದರೆ ಇದರ ವಿನಾಶದ ಕಾರಣವು ಈಗಲೂ ಕೂಡ ಒಂದು ಹಿಸ್ಟೋರಿಕಲ್ ಪಜಲ್ ಆಗಿರುತ್ತೆ. ಇದಕ್ಕೆ ಹಲವಾರು ಸಿದ್ಧಾಂತಗಳನ್ನು ಮಾಡಲಾಗಿದೆ. ಇದರಲ್ಲಿ ಕೆಲವು ಹೇಳುತ್ತೆ ಜಲವಾಯು ಪರಿವರ್ತನೆ ಅಥವಾ ಪ್ರವಾಹವು ಈ ನಾಗರಿಕತೆಯನ್ನು ನಾಶಪಡಿಸಿದೆ ಎಂದು. ಇನ್ನು ಕೆಲವು ಯಾವುದೋ ಮಹಾಮಾರಿಯು ಹರಡಿತ್ತೆಂದು ಹೇಳುತ್ತೆ ಮತ್ತು ಕೆಲವರು ಇಲ್ಲಿಗೆ ಆರ್ಯನ್ನರು ಆಕ್ರಮಣ ಮಾಡಿದ್ದರು ಎಂದು ನಂಬುತ್ತಾರೆ. ನಂಬರ್ 6. ರೋಂಗೋ ಸ್ಕ್ರಿಪ್ಟ್ ಹೆಸರಿನ ಒಂದು ಪ್ರಾಚೀನ ಭಾಷೆ ಇದೆ. ಇದನ್ನು ಆರ್ಕಿಯಾಲಜಿಸ್ಟ್ ಹಲವಾರು ವರ್ಷಗಳಿಂದ ಡಿಕೋಡ್ ಮಾಡಲು ಪ್ರಯತ್ನ ಪಡುತ್ತಿದ್ದಾರೆ. ಆದರೆ ಅವರಿಗೆ ಇಲ್ಲಿಯವರೆಗೆ ಯಾವುದೇ ಸಫಲತೆಯೂ ಸಿಕ್ಕಿಲ್ಲ. ಒಂದು ವೇಳೆ ನಮಗೆ ಪ್ರಾಚೀನ ಭಾಷೆಯ ಬಗ್ಗೆ ತಿಳಿದರೆ ಅದರಿಂದ ಪ್ರಾಚೀನ ಕಾಲದ ಬಗ್ಗೆ ಕೂಡ ತಿಳಿಯಲು ಸುಲಭವಾಗಿರುತ್ತೆ ಮತ್ತು ಇತಿಹಾಸದ ಹಲವಾರು ರಹಸ್ಯಗಳಿಗೆ ತೆರೆ ಎಳೆಯಲು ಸಾಧ್ಯವಾಗಿರುತ್ತೆ. ರೋಂಗೋ ಸ್ಕ್ರಿಪ್ಟ್ ಅನ್ನು ಈಸ್ಟರ್ ಐಲ್ಯಾಂಡ್ ನಲ್ಲಿ 19ನೇ ಶತಮಾನದಲ್ಲಿ ಕಂಡುಹಿಡಿಯಲಾಗಿತ್ತು. ಈ ಭಾಷೆಯಲ್ಲಿ 120 ಚಿಹ್ನೆಗಳಿವೆ. ಈ ಚಿಹ್ನೆಗಳ ಅರ್ಥವೇನೆಂದು ಯಾರಿಗೂ ತಿಳಿದಿಲ್ಲ. ಈ ಚಿಹ್ನೆಗಳನ್ನು ಹೇಗೆ ಮತ್ತು ಯಾವತ್ತಿನಿಂದ ಉಪಯೋಗಿಸಲಾಗುತ್ತಿತ್ತು ಎನ್ನುವುದಕ್ಕೆ ಯಾವುದೇ ಆಧಾರಗಳು ಸಿಕ್ಕಿಲ್ಲ. ಏನು ನಂಬಲಾಗುತ್ತೆ ಅಂದ್ರೆ 1860ರವರೆಗೆ ಈಸ್ಟರ್ ಐಲ್ಯಾಂಡ್ನ ಜನರು ಈ ಲಿಖಿತ ಭಾಷೆಯನ್ನು ಉಪಯೋಗಿಸುತ್ತಿದ್ರು ಎಂದು. ಆದರೆ ಇದರ ನಂತರ ಈ ಭಾಷೆಯ ಜ್ಞಾನವು ಮರೆತು ಹೋಗಿತ್ತು. ಸ್ನೇಹಿತರೆ, ಈಗ ನಾವು ನಿಮಗೆ ಒಂದು ರೋಮಾಂಚನಗೊಳ್ಳುವ ವಿಷಯ ಹೇಳ್ತೇವೆ. ಈ ರೋಂಗೋ ಸ್ಕ್ರಿಪ್ಟ್ ನಮ್ಮ ಸಿಂಧೂ ನಾಗರಿಕತೆಯಲ್ಲಿ ಬಳಸುತ್ತಿದ್ದ ಲಿಪಿಗೆ ತುಂಬಾನೇ ಹೋಲಿಕೆ ಇದೆ. ಆದರೆ ಈಸ್ಟರ್ ಐಲ್ಯಾಂಡ್ ಸಿಂಧೂ ನಾಗರಿಕತೆಯಿಂದ 20,000 ಕಿಲೋಮೀಟರ್ ದೂರದಲ್ಲಿದೆ. 2 ಬೇರೆ ಬೇರೆ ಜಾಗದ ಲಿಪಿಗಳು ಇಷ್ಟೊಂದು ಹೋಲಿಕೆಯಿಂದ ಕೂಡಿರುವುದು ಒಂದು ವಿಚಿತ್ರವಾದ ಮಾತಾಗಿದೆ. ಆದರೆ 2 ಭಾಷೆಗಳನ್ನು ಕೂಡ ನಾವು ಸರಿಯಾಗಿ ಇಲ್ಲಿಯವರೆಗೆ ಅರ್ಥ ಮಾಡಿಕೊಳ್ಳಲಾಗಿಲ್ಲ. ನಂಬರ್ 7. ಅಮೇಲಿಯಾ ಇಯರ್ಹರ್ಟ್ ಒಬ್ಬ ಅಮೆರಿಕನ್ ಪೈಲಟ್ ಆಗಿದ್ದಳು. ಅಟ್ಲಾಂಟಿಕ್ ಓಷಿಯನ್ ಮೇಲ್ಗಡೆಯಿಂದ ಒಬ್ಬಳೇ ಹಾರಾಡಿದ ಮೊದಲ ಮಹಿಳೆ ಅಮೇಲಿಯಾ ಆಗಿದ್ದಳು. ಇವಳು ಇದೇ ರೀತಿಯ ಇನ್ನೂ ಅನೇಕ ರೆಕಾರ್ಡ್ಗಳನ್ನು ಮಾಡಿದ್ದಳು ಮತ್ತು ತನ್ನ ವಿಮಾನಯಾನದ ಬಗ್ಗೆ ಬೆಸ್ಟ್ ಸೆಲ್ಲಿಂಗ್ ಪುಸ್ತಕವನ್ನು ಬರೆದಿದ್ದಳು. ಅಮೇಲಿಯಾ 1934ರಲ್ಲಿ ಪೂರ್ತಿ ಜಗತ್ತಿನ ಸುತ್ತ ವಿಮಾನಯಾನ ಮಾಡುವ ಪ್ಲಾನಿಂಗ್ ಮಾಡುತ್ತಾಳೆ. 1937ರ ಜೂನ್ನಲ್ಲಿ ಈ ಪ್ರಯಾಣವನ್ನು ಆಕೆ ಆರಂಭಿಸುತ್ತಾಳೆ.
2 ಜುಲೈ 1937ರಲ್ಲಿ ಪೆಸಿಫಿಕ್ ಓಷನ್ನ ಮೇಲೆ ಹಾರಾಡುತ್ತಿರುವಾಗ ಅಮೇಲಿಯಾನ ವಿಮಾನವು ರಹಸ್ಯಮಯವಾದ ರೀತಿಯಲ್ಲಿ ಕಾಣೆಯಾಗುತ್ತೆ. ವಿಮಾನ ಕಾಣೆಯಾದ ಕೆಲವು ಗಂಟೆಗಳ ಬಳಿಕವಷ್ಟೇ ಅಮೇಲಿಯಾ ಮತ್ತು ಆಕೆಯ ವಿಮಾನವನ್ನು ಹುಡುಕುವ ಪ್ರಯತ್ನ ಮಾಡಲಾಗುತ್ತೆ. ಆದರೆ ಅಮೇಲಿಯಾ ಮತ್ತು ವಿಮಾನದ ಬಗ್ಗೆ ಯಾವುದೇ ಮಾಹಿತಿಯೂ ಸಿಗೋದಿಲ್ಲ. ಅಮೇಲಿಯಾನನ್ನು ಹುಡುಕುವ ನೂರಾರು ಪ್ರಯತ್ನಗಳ ನಂತರ 1939ರ ಜನವರಿ 5ಕ್ಕೆ ಈಕೆ ಮರಣಿಸಿದ್ದಾಗಿ ಘೋಷಣೆ ಮಾಡಲಾಗುತ್ತೆ. ಇಷ್ಟೊಂದು ಸಮಯ ಕಳೆದ ಮೇಲೂ ಈಗಲೂ ಕೂಡ ಅಮೇಲಿಯಾ ಮತ್ತು ಆಕೆಯ ವಿಮಾನವು ಕಾಣೆಯಾದದ್ದು ಒಂದು ರಹಸ್ಯವಾಗಿಯೇ ಉಳಿದಿದೆ. ಇದರ ಸುತ್ತ ಹಲವಾರು ಅನುಮಾನಗಳು ಏಳುತ್ತವೆ. ಆದರೆ ಈಕೆಗೆ ಮತ್ತು ಈಕೆಯ ವಿಮಾನಕ್ಕೆ ಏನಾಗಿದೆ ಎಂದು ಯಾರಿಗೂ ತಿಳಿದಿಲ್ಲ. ನಂಬರ್ 8. ಸ್ಟೋನ್ ಹೆಂಜ್ ಇಂಗ್ಲೆಂಡ್ನಲ್ಲಿರುವ ದೊಡ್ಡ ದೊಡ್ಡ ಬಂಡೆಗಳಿಂದ ಮಾಡಲಾದ ಒಂದು ಆಕೃತಿಯಾಗಿದೆ. ಈ ಬಂಡೆಗಳನ್ನು ಭೂಮಿಯನ್ನು ಅಗೆದು ವೃತ್ತಾಕಾರದಲ್ಲಿ ನಿಲ್ಲಿಸಲಾಗಿರುತ್ತೆ. ಇದನ್ನು ಸರಿಸುಮಾರು 5000 ವರ್ಷಗಳ ಹಿಂದೆ ನಿರ್ಮಿಸಲಾಗಿತ್ತು ಎಂದು ಅನುಮಾನಿಸಲಾಗಿದೆ. ಅದೇ ರೀತಿ ಇದು ಈಜಿಪ್ಟ್ನ ಪಿರಮಿಡ್ಗಳಿಗಿಂತ ಪುರಾತನವಾಗಿದೆ. ಪ್ರಾಚೀನ ಜನರು ಇದನ್ನು ಯಾವುದಕ್ಕೆ ನಿರ್ಮಾಣ ಮಾಡಿದ್ದರು ಎನ್ನುವುದಕ್ಕೆ ಈವರೆಗೆ ಸರಿಯಾಗಿ ತಿಳಿದು ಬಂದಿಲ್ಲ. ಕೆಲವು ಇತಿಹಾಸಕಾರರು ಬಹುಶಃ ಸ್ಟೋನ್ ಹೆಂಜ್ ಅನ್ನು ಯಾವುದೋ ಆಸ್ಟ್ರೋನಾಮಿಕಲ್ ಅಥವಾ ಹೀಲಿಂಗ್ ಪರ್ಪಸ್ಗೋಸ್ಕರ ಮಾಡಲಾಗಿದೆ ಎಂದು ನಂಬ್ತಾರೆ. ರಿಸರ್ಚರ್ಸ್ ಏನು ಹೇಳ್ತಾರೆ ಅಂದ್ರೆ, ಆಗಿನ ಕಾಲದಲ್ಲಿದ್ದ ಜನರ ಬಳಿ ಇದ್ದ ವ್ಯವಸ್ಥೆಯನ್ನು ಊಹೆ ಮಾಡಿದ್ರೆ ಇದನ್ನು ನಿರ್ಮಾಣ ಮಾಡಲು ಸರಿಸುಮಾರು ಸಾವಿರಾರು ವರ್ಷಗಳೇ ಬೇಕಾಗಿತ್ತೆಂದು ಹೇಳ್ತಾರೆ. ನಂಬರ್ 9. ಇಂಗ್ಲೆಂಡ್ನಲ್ಲಿ ಒಂದು ಸ್ಮಾರಕವಿದೆ. ಇದನ್ನು ಶೆಪರ್ಡ್ಸ್ ಮಾನ್ಯುಮೆಂಟ್ ಎಂದು ಕರೆಯಲಾಗುತ್ತೆ. ಇದನ್ನು 1763ರ ಆಸುಪಾಸಿನಲ್ಲಿ ನಿರ್ಮಿಸಲಾಗಿತ್ತು. ಈ ಸ್ಮಾರಕದಲ್ಲಿ ನಿಕೋಲಸ್ ಪೋಷನ್ನ ಪೇಂಟಿಂಗ್ ಆದಂತಹ ದಿ ಆರ್ಕೇಡಿಯನ್ ಶೆಪರ್ಡ್ಸ್ ಅನ್ನು ಮಾಡಲಾಗಿದೆ ಮತ್ತು ಇದರ ಕೆಳಗೆ 10 ಅಕ್ಷರದ ಒಂದು ಕೋಡ್ ಅನ್ನು ಬರೆಯಲಾಗಿದೆ. ಈ ಸ್ಮಾರಕ ಮತ್ತು ಈ ಕೋಡ್ ಅನ್ನು ಬರೆದು 250 ವರ್ಷಗಳಿಗಿಂತಲೂ ಹೆಚ್ಚಾಗಿದೆ. ಆದರೆ ಇಲ್ಲಿಯವರೆಗೆ ಈ ಕೋಡ್ ಅನ್ನು ಯಾರಿಂದಲೂ ಕ್ರ್ಯಾಕ್ ಮಾಡಲಾಗಿಲ್ಲ. ಏನು ಹೇಳಲಾಗುತ್ತೆ ಅಂದ್ರೆ, ಪ್ರಸಿದ್ಧ ಬಯಾಲಜಿಸ್ಟ್ ಚಾರ್ಲ್ಸ್ ಡಾರ್ವಿನ್ ಕೂಡ ಈ ಕೋಡ್ ಅನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದರು. ಒಂದು ವೇಳೆ ನೀವು ದ ವಿಂಚಿ ಕೋಡ್ ಮೂವಿಯನ್ನು ನೋಡಿದ್ರೆ ನಿಮಗೆ ಹೋಲಿ ಗ್ರೈಲ್ನ ಬಗ್ಗೆ ತಿಳಿದಿರಬಹುದು. ಹೆಚ್ಚಿನ ಸಿದ್ಧಾಂತಕಾರರು ಒಂದು ವೇಳೆ ಈ ಕೋಡ್ ಅನ್ನು ಅರ್ಥ ಮಾಡಿಕೊಂಡರೆ ಅದು ಈ ಹೋಲಿ ಗ್ರೈಲ್ನ ಲೊಕೇಶನ್ನವರೆಗೆ ಕರೆದುಕೊಂಡು ಹೋಗುತ್ತೆ ಎಂದು ನಂಬ್ತಾರೆ. ಆದರೆ ಏನೇ ಇರಲಿ, 2 ಶತಮಾನಗಳೇ ಕಳೆದರೂ ಕೂಡ ಈಗಲೂ ಇದೊಂದು ಪ್ರಸಿದ್ಧವಾದ ಕೋಡ್ ಆಗಿದೆ ಮತ್ತು ಇದನ್ನು ಡಿಕೋಡ್ ಮಾಡಲಾಗಿಲ್ಲ. ನಂಬರ್ 10. ಪೆರು ದೇಶದ ರಾಜಧಾನಿ ಲಿಮಾದಿಂದ 350 ಕಿಲೋಮೀಟರ್ ದೂರದಲ್ಲಿ ನಾಜ್ಕಾ ಮರುಭೂಮಿ ಇದೆ. ಈ ಮರುಭೂಮಿಯ 80 ಕಿಲೋಮೀಟರ್ ಏರಿಯಾದಲ್ಲಿ ಬಹಳ ವಿಚಿತ್ರವಾದ ಮತ್ತು ವಿಶಾಲವಾದ ರೇಖಾಚಿತ್ರಗಳನ್ನು ಮಾಡಲಾಗಿದೆ. ಇದನ್ನು ನಾಜ್ಕಾ ಲೈನ್ಸ್ ಎಂದು ಕರೆಯಲಾಗುತ್ತೆ. ಈ ರೇಖೆಗಳನ್ನು 2000 ವರ್ಷಗಳ ಹಿಂದೆ ಮಾಡಲಾಗಿದೆ. ಇದರಲ್ಲಿ 800 ಸ್ಟ್ರೈಟ್ ಲೈನ್ಗಳಿವೆ, 300 ಜಿಯೋಮೆಟ್ರಿಕ್ ಡಿಸೈನ್ಗಳಿವೆ ಮತ್ತು 70 ರೇಖೆಗಳಲ್ಲಿ ಪ್ರಾಣಿಗಳು, ಪಕ್ಷಿಗಳು ಮತ್ತು ಮನುಷ್ಯನ ಆಕೃತಿಗಳನ್ನು ಮಾಡಲಾಗಿದೆ. ಈ ಆಕೃತಿಗಳು ಎಷ್ಟೊಂದು ದೊಡ್ಡದಾಗಿವೆ ಅಂದ್ರೆ ಇದನ್ನು ನೆಲದ ಮೇಲೆ ನಿಂತು ನೋಡಲು ಅಥವಾ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಈ ಆಕೃತಿಗಳನ್ನು ನೋಡಲು ನೀವು ವಿಮಾನದಲ್ಲಿ ಕೂತು ಸಾವಿರಾರು ಅಡಿಗಳಷ್ಟು ಎತ್ತರದಿಂದ ನೋಡಬೇಕಾಗುತ್ತೆ. ಆಗಲೇ ನಿಮಗೆ ಈ ಆಕೃತಿಗಳನ್ನು ಸಂಪೂರ್ಣವಾಗಿ ನೋಡಲು ಮತ್ತು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಆರ್ಕಿಯಾಲಜಿಸ್ಟ್ ಹಲವಾರು ವರ್ಷಗಳನ್ನು ಈ ಲೈನ್ಗಳ ರಹಸ್ಯವನ್ನು ತಿಳಿಯಲು ಕಳೆದಿದ್ರು. ಆದರೆ ಇಲ್ಲಿಯವರೆಗೆ ಯಾರು ಇಷ್ಟೊಂದು ದೊಡ್ಡ ರೇಖೆಗಳನ್ನು ಮಾಡಿದ್ರು ಮತ್ತು ಯಾಕೆ ಮಾಡಿದ್ರು ಎನ್ನುವುದಕ್ಕೆ ಉತ್ತರ ಸಿಕ್ಕಿಲ್ಲ. ಅಲ್ಲಿನ ಜನರ ಪ್ರಕಾರ ಇದು ಮನುಷ್ಯರ ಕೆಲಸವಲ್ಲದೆ ಬೇರೆ ಗ್ರಹದಿಂದ ಬಂದ ಜೀವಿಗಳು ಮಾಡಿದ ಆಕೃತಿಗಳೆಂಬುದು ನಂಬಿಕೆ. ಒಂದು ವೇಳೆ ಇದರ ಹಿಂದೆ ಮನುಷ್ಯರ ಕೈವಾಡವಿದ್ದದ್ದೇ ಆದರೆ ಆಶ್ಚರ್ಯ ಪಡುವ ವಿಷಯವೇನೆಂದ್ರೆ 2000 ವರ್ಷಗಳ ಹಿಂದೆ ಆ ಕಾಲದ ಜನರು ಯಾವುದೇ ಆಧುನಿಕ ಉಪಕರಣವಿಲ್ಲದೆ ಯಾವ ರೀತಿಯ ಚಿತ್ರಗಳನ್ನು ಮಾಡಿದ್ರು ಅಂದ್ರೆ ಅದನ್ನು ಕೇವಲ ಆಕಾಶದಿಂದ ಮಾತ್ರ ನೋಡಬಹುದು ಎಂಬುದು. ಸೊ ಸ್ನೇಹಿತರೆ, ಒಂದು ವೇಳೆ ನಿಮಗೆ ಈ ವಿಡಿಯೋದಲ್ಲಿರುವ ಟಾಪಿಕ್ನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಅದೇ ರೀತಿ ಈ ವಿಡಿಯೋವು ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೂಡ ಮಾಡಿ. ಇದೇ ರೀತಿಯ ಇನ್ನಷ್ಟು ವಿಡಿಯೋಸ್ಗಳನ್ನು ನೋಡಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ನಾವಿನ್ನು ಭೇಟಿಯಾಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಧನ್ಯವಾದಗಳು.